ಸ್ನೇಹಿತರೆ, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ನಮ್ಮ ಅಕ್ಕ ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಹೋಗ್ತಿದ್ದೀವಿ. ಬನ್ನಿ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ವೆರೈಟೀಸ್ ಆಫ್ ಫುಡ್ಸ್ ತೋರಿಸ್ತೀನಿ. ಬನ್ನಿ. ಇಲ್ಲಿ ಸನ್ಸೆಟ್ ಆಗ್ತಿದೆ, ವ್ಯೂ ಎಷ್ಟು ಚೆನ್ನಾಗೈತೆ ನೋಡಿ. ಸೊ ದಿಸ್ ಇಸ್ ದ ಸ್ಟಾರ್ಟಿಂಗ್ ಆಫ್ ವಿವಿಪುರಂ ಫುಡ್ ಸ್ಟ್ರೀಟ್ ನೋಡಿ ಗೈಸ್. ಸೊ ಈಗ ಒಳಗಡೆ ಹೋಗೋಣ ಬನ್ನಿ. ಸೊ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿರೋದು ಫುಡ್ ಶಾಪ್ಸ್. ಸೊ ಇಲ್ಲಿ ಎಲ್ಲ ಥರ ಫುಡ್ಡೂ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಅವರೆಬೇಳೆ ದೋಸೆಗೆ ತುಂಬ ಫೇಮಸ್ ಈ ಶಾಪ್. ಇಲ್ಲಿ ತುಂಬ ಜಾಸ್ತಿ ಪೊಟ್ಯಾಟೊ ಟ್ವಿಸ್ಟರ್, ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ಬನ್ನಿ ಹೋಗೋಣ ಹಾಗೆ. ಹಾಯ್ ಪುಟಿ. ಪೊಟ್ಯಾಟೊ ನೋಡಿ ಗೈಸ್, ಇವಾಗ ರುಮಾಲಿ ರೋಟಿ ರೆಡಿ ಆಗ್ತಿದೆ. ಯಮ್ ಯಮ್. ಸೊ ಇವಾಗ ಅವರು ಸ್ಮೋಕಿ ವೇಫರ್ಸ್ ಕಪ್ಪಲ್ಲಿ ಹಾಕಿ ಕೊಟ್ಟರು. ತುಂಬ ತಣ್ಣಗಿದೆ ಗೈಸ್. ಮನ್ ಸಿಗ್ತೀನೋ ಓದ್ಲೆ. ಸ್ಕೈ ನೋಡಿ ಎಷ್ಟು ಬ್ಯೂಟಿಫುಲ್ ಆಗೈತೆ ಸನ್ಸೆಟ್. ನಾನು ಹಾಗೆ ನಡ್ಕೊಂಡು ಬರ್ತಿದ್ದೀನಿ. ಸೊ ಫೈನಲಿ ವಡಾಪಾವ್ ಜೊತೆ ನಾನು ತಿನ್ನೋದು ಮುಗಿಸ್ತಿದ್ದೀನಿ ಗೈಸ್. ಅಪ್ಪ ಕಾಲ್ ಮಾಡಿದ್ರು. ಸೊ ಇವಾಗ ಮನೆಗೆ ಹೋಗಬೇಕು. ಟೌನ್ ಹಾಲ್ ಹತ್ರ ಇದ್ದೀವಿ. ಸೊ ಇವಾಗ ಹಾಗೆ ಮೇಕ್ರಿ ಸರ್ಕಲ್ ಹತ್ರ ಬಂದ್ರಿ ನೋಡಿ. ಇಲ್ಲಿ ಏರ್ ಫೋರ್ಸ್ ಗೇಟ್, ಪ್ರಿನ್ಸ್ ಗೇಟ್, ಮೇಕ್ರಿ ಸರ್ಕಲ್ ಹತ್ರ ಇರೋದು. ಸೊ ಇವಾಗ ಮನೆಗೆ ಹೋಗಬೇಕು. ಹಲೋ ಗೈಸ್, ನಾನು ಮನೆಗೆ ರೀಚ್ ಆದೆ ಇವಾಗಲೇ ಜಸ್ಟ್. ಏನಾಯಿತು ಅಂದರೆ ವಿವಿಪುರಮಲ್ಲಿ ತಿಂದಿದ್ದೆ ನಾನು. ಅಪ್ಪ ಕಾಲ್ ಮಾಡಿದ್ರು ಸಡನ್ನಾಗಿ. ಕಾಲ್ ಮಾಡಿ ಹೇಳಿದ್ರು, ಪುಣ್ಯ ನಿಮಗೆ ಡೆಂಟಲ್ ಅಪಾಯಿಂಟ್ಮೆಂಟ್ ಐತೆ, ಎಲ್ಲಿದೆಯಾ ಅಂತ ಕೇಳಿದ್ರು. ನಾನಂತೆ ಇಲ್ಲೇ ಅಪ್ಪ ಆಚೆ ವಿವಿಪುರಂ ಫುಡ್ ಸ್ಟ್ರೀಟಿಗೆ ತಿನ್ನೋಕ್ಕೆ ಬಂದಿದ್ದೀವಿ ಅಂತ ಹೇಳಿದೆ. ಸೊ ಅಪ್ಪ ಅಂದರು, ಸರಿ ಹೋಗು, ಅದೇ ಕ್ಲಿನಿಕಲ್ಲಿ ಅಪಾಯಿಂಟ್ಮೆಂಟ್ ಐತೆ, ಹೋಗು ಅಂತ ಹೇಳಿದ್ರು. ಸೊ ವಾಸ್ ಲೈಕ್ ಅಲ್ಲಿಂದ ಬೇಗ ಬಂದ್ಬಿಟ್ಟೆ. ಸೊ ಆ ಗ್ಯಾಪಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಕ್ಲಿನಿಕ್ಗೆ ಹೋದೆ. ಆ್ಯಕ್ಚುಲಿ ಏನಾಯಿತು ಅಂದರೆ ಇವತ್ತು ನನ್ನ ಅಪಾಯಿಂಟ್ಮೆಂಟ್ ಅಲ್ಲ ಅಂತೆ, ಮಂಡೇ ಇರೋದು, ಮಂಡೇ 7 o'clockಗೆ. ಸೊ ಐ ವಾಸ್ ಲೈಕ್ ಓಕೆ ಫೈನ್ ಅಂತ ಹೇಳಿ ಅವ್ರಿಗೆ ವಾಪಸ್ ಬಂದ್ಬಿಟ್ಟೆ. ಸೊ ಹಿಂಗಾಯಿತು ನನ್ನ ಕತೆ. ಲಾಸ್ಟಲ್ಲಿ ಐತೆ ಅಂತ ಹೋದೆ, ಬಟ್ ಅಲ್ಲಿ ಡಾಕ್ಟರ್ ಇರಲಿಲ್ಲ. ಬ್ರೇಸಸ್ ಹಾಕ್ಸ್ಬೇಕಾಗಿತ್ತು. ಸೊ ಮಂಡೇ ಈವ್ನಿಂಗ್ ಆಯ್ತಂತೆ ಅಪಾಯಿಂಟ್ಮೆಂಟ್ ನನ್ನ ಸೆಷನು. ಸೊ ಮಂಡೇ ಈವ್ನಿಂಗ್ ಹೋಗಬೇಕು ಬ್ರೇಸಸ್ ಹಾಕ್ಸ್ಕೊಳ್ಳೋಕ್ಕೆ. ಸೊ ಹೀಗಾಯಿತು ಇವತ್ತು. ಸೊ ನನ್ನ ವಿಡಿಯೋನ ಇಷ್ಟಪಡ್ತಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.